ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಆ ಕತೆಗೆ ಮೂಲ ಕಾರಣ ಏನು? ಒಂದು ಹೆಣ್ಣು. ಸೊ ಹೆಣ್ಣಿಂದ ಎಷ್ಟೋ ಲೆಜೆಂಡ್ಸ್ ಇದ್ದು ತಲೆ ಉರುಳೋಗಿದೆ. ನಿಮಗೆ ಇನ್ನೂ ಒಂದು ಭ್ರಮೆಯಲ್ಲಿದ್ದೀರಾ, ಒಂದು ಮೌಢ್ಯತೆಯಲ್ಲಿದ್ದೀರಾ, ಒಂದು ವಿಚಿತ್ರವಾಗಿದ್ದೀರಂತಂದರೆ ನೀವು ಲೈಫಲ್ಲಿ ಏನು ಕಲಿಯಲ್ಲ, ಲೈಫಲ್ಲಿ ಏನಾದರೂ ಆಗಲ್ಲ, ಅಥವಾ ನೀವೇನು ನಿಮ್ಮ ಬಗ್ಗೆ ಅರಿವು ಆಗಲ್ಲ. ಬರೀ ಮಾಯೆಯಿಂದ ಒದ್ದಾಡ್ತಾ ಒಂದಷ್ಟು ಹಿಂಸೆ ತಗೊಂಡು. ನಾನು ಕೇಳ್ತಿರೋದು, ನಾವು ಕೂಡ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋದು. ಹೆಣ್ಣನ್ನೋದು ಕೂಡ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋದು. ಏನು ವಿಶೇಷತೆ ಏನಿದೆ? ಹುತ್ತದಿಂದಂತ ಹುಟ್ಟಿಲ್ಲ. ಪವಿತ್ರ ಅನ್ನೋಕ್ಕೆ, ಗ್ರೇಟ್ ಅನ್ನೋಕ್ಕೆ, ಒಳ್ಳೆಯವರು ಅನ್ನೋಕ್ಕೆ ಹುತ್ತದಿಂದ ಯಾರು ಹುಟ್ಟಿಲ್ಲ. ಒಳ್ಳೆತನ ಅನ್ನೋದು ಬ್ಲಡ್ಡಲ್ಲಿರಬೇಕು, ಬ್ಲಡ್ಡಲ್ಲಿ. ಓಕೆ. ಸೊ ನಾವು ಮಾಡಬೇಕಾಗಿರೋದೇನು ಗೊತ್ತಾ? ಈ ಕಾಮ ವಾಸನೆಯಿಂದ ಸ್ವಲ್ಪ ದೂರ ಇರಬೇಕು. ಒಂದು ಸ್ವಲ್ಪ ದೂರ ಇದ್ದರೆ ಕಂಪ್ಲೀಟಾಗಿ ದೂರ ಇಟ್ಬಿಡ್ತೀವಿ. ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದೂರ ಇಡಬೇಕು. ಓಕೆ. ಈ ಹೆಣ್ಣಿನ ವಿಚಾರದಲ್ಲಿ ಏನು ಮಾಡಬೇಕಂದ್ರೆ ಇಷ್ಟೇ, ಸಿಂಪಲ್ ಟಾಪಿಕ್, ಸಿಂಪಲ್. ಹೆಣ್ಣು ಅನ್ನೋದು ಏನು ವಿಶೇಷತೆ ಏನಲ್ಲ. ಮಾಂಸ, ಎಲುಬು, ರಕ್ತ, ಮಲಮೂತ್ರದ ಒಂದು ದೇಹ ಅಷ್ಟೇ. ಅಷ್ಟು ಅಂದ್ಕೊಳ್ಳಿ ಸಾಕು. ಅಷ್ಟು ಅಂದ್ಕೊಳ್ಳಿ, ನೀವು ಲೈಫಲ್ಲಿ ಉದ್ಧಾರ ಆಗ್ತೀರ. ಓಕೆ. ಅವಾಗ ನಿಮ್ಮ ಒಂದು ನೀವು ಮೈಂಡ್ಸೆಟ್ ಕೊಡೋ ಮುಖಾಂತರ, ನಾನು ಆಲ್ರೆಡಿ ಅಂದೆ ನೋಡಿ, ಈ ಕಣ್ಣಿಗೆ ಒಂದು ಮಾಯೆ ಪೊರೆ ಅಂಟುಕೊಂಡಿದೆ ಅಂತ, ಅದು ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಅವಾಗ ಯಾವ ಸ್ಕ್ಯಾಮಿಗೂ ಬೀಳಲ್ಲ, ಯಾವುದರಿಂದ ಹೋಗೋಕ್ಕೂ ಕೂಡ ನೀವು ರೆಡಿ ಇರಲ್ಲ. ನಿಮ್ದೇನು ವಿಷನ್ ಇದೆ, ನಿಮ್ದೇನು ಟಾರ್ಗೆಟ್ ಇದೆ, ಅದರಲ್ಲಿ ಅದನ್ನು ಮುಂದುವರಿಸ್ತೀರಿ ನೀವು. ಮಾಯೆ ಜಗತ್ತಲ್ಲಿಲ್ಲ, ನಮ್ಮೊಳಗಿದೆ. ಆ ಮಾಯೆಯಿಂದ ನಾವು ಹೊರಗೆ ಬಂದರೆ ಒಂದಷ್ಟು ಮುಕ್ತರಾಗಿಬಿಡ್ತೀರ. ಒಂದಷ್ಟು ಜಂಜಾಟದಿಂದ, ಒಂದಷ್ಟು ಇವಾಗ ಏನು ನಡೀತಿದೆ ಈ ಪ್ರಪಂಚದಲ್ಲಿ, ಅದರಿಂದ ಹೊರಗೆ ಬರ್ತೀರ. ನಿಮ್ಮದು ಪ್ರಪಂಚನೇ ಬೇರೆ ಇರುತ್ತೆ. ಈ ಕಿತ್ತೋಗಿರೋದು ಏನಿದೆ, ಈ ಹೊಡೆದಾಟ ಬಡದಾಟ, ನಾನು ಗ್ರೇಟ್, ಸಮಾನತೆ, ಇನ್ನೊಂದು ಈ ಮತಿ ಭ್ರಮಣೆಯಲ್ಲಿ ಇರೋರ ಥರ ಏನೋ ಒಂದು ಬದುಕ್ತಿದ್ದಾರೆ. ಸೊ ಅದರಿಂದ ನೀವು ಹೊರಗೆ ಬರ್ತೀರ. ಪ್ರಾಪಂಚಿಕ ಜ್ಞಾನದಿಂದ ನಿಮ್ಮನ್ನು ನೀವು ಅರಿವಂಥದ್ದು ಒಂದು ಆಧ್ಯಾತ್ಮದ ಜ್ಞಾನಕ್ಕೆ ಬರ್ತೀರ. ಇವಾಗ ನಾನು ಏನು ಮಾಡ್ತಿದ್ದೇನೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೇನೆ. ನನಗೆ ಇವಾಗ ಏನನ್ನು ನೋಡಿದ್ರೆ ನಾನು ಅಷ್ಟೇ, ಏನಿದೆ ಡಿಫ್ರೆಂಟ್ ಏನಿದೆ, ನಾನು ನೋಡೋಕ್ಕೆ ಕೂಡ ಹೋಗಲ್ಲ ನಾನು. ಏನಕ್ಕಂದರೆ ಸಬ್ಜೆಕ್ಟ್ ಬೋರಿಂಗ್ ಸಬ್ಜೆಕ್ಟ್, ಇಂಟ್ರೆಸ್ಟ್ ಇಲ್ಲ ನಮಗೆ. ಓಕೆ. ಅದರಿಂದ ಲಾಭವೂ ಇಲ್ಲ, ನಮಗೆ ಇಂಟ್ರೆಸ್ಟು ಇಲ್ಲ. ಏನಕ್ಕಂದರೆ ನಾವು ಐಡಿಯಲ್ ಆಗಿ ಆಂಜನೇಯನ ಇಟ್ಕೊಂಡಿದ್ದೀವಿ, ಪರಶುರಾಮನ ಇಟ್ಕೊಂಡಿದ್ದೀವಿ, ಅಯ್ಯಪ್ಪನ ಇಟ್ಕೊಂಡಿದ್ದೀವಿ. ಅದಷ್ಟು ನಾವು ಭಯದಿಂದ ಮುಕ್ತರಾಗಿರುವಂಥ ಒಂದು ಲೆಜೆಂಡ್ಸನ್ನ ನಾವು ಇಟ್ಕೊಂಡಿದ್ದೀವಿ. ಏನಕ್ಕಂದರೆ ಅವ್ರ ಗುರು ನಮಗೆ, ನಾವು ಅವ್ರ ದಾರಿಯಲ್ಲಿ ಹೋಗ್ತಿದ್ದೀವಿ. ರತನ್ ಟಾಟಾ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ವಿವೇಕಾನಂದರಾಗಿರ್ಬೋದು. ಸೊ ಅವರ ಪಾತ್ರದಲ್ಲಿ ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ನಾವು ಮಾಯೆ ಎಂದಿಲ್ಲ. ಏನೋ ನಾವು ಬುಕ್ಸು ನೋಡಿಕೊಂಡ ಅಥವಾ ಇನ್ನೇನೋ ಯಾವುದೋ ಟಾಪಿಕ್ ಇಟ್ಕೊಂಡು ಮಾತಾಡ್ತಿಲ್ಲ. ನನ್ನಲ್ಲಿ ಏನು ಅನುಭವ ಇದೆ, ನಾನೇನು ಸತ್ಯ ತಿಳ್ಕೊಂಡಿದ್ದೀನಿ, ಬಟ್ ನಾನು ಯಾವ ರೀತಿ ಪ್ಯಾಟರ್ನ ಚೇಂಜ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ನನಗೆ ಇವಾಗ ಯಾರು ಡಿಸ್ಟ್ರಾಕ್ಟ್ ಮಾಡಲ್ಲ, ನಾನು ಇಗ್ನೋರ್ ಮಾಡ್ತೀನಿ. ನಮಗೆ ಇವಾಗ ನನ್ನ ಪ್ರಕಾರ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ವಿಚಾರ ಏನಪ್ಪ ಅಂದರೆ, ಇವಾಗ ನಾನೊಂದು ಹೆಣ್ಣಿನ ಬಾಡಿ ಸ್ಟ್ರಕ್ಚರ್ ನೋಡಿ ಆಕರ್ಷಣೆ ಆಗುವಂಥ ವ್ಯಕ್ತಿ ಅಲ್ಲ, ಫೇಸ್ ನೋಡಿ ಒಂದು ಆಕರ್ಷಣೆ ಆಗುವಂಥ ವ್ಯಕ್ತಿ ನಾನಲ್ಲ. ಓಕೆ. ಅದಾದ ನಂತರ ಒಂದು ಬಣ್ಣದ ಮಾತಿಗೆ ಒಳಗಾಗುವಂಥ ವ್ಯಕ್ತಿ ನಾನಲ್ಲ. ಅರ್ಥ ಆಗ್ತಿದೆಯಾ?